ಬೇಕೇ ಬೇಕು, ಬೇಕೇ ಬೇಕು, ಭಾರತ ಮೇನೀತಿಗೆ ಬಲೋ ಭಾರತ್ ಮಾತಾ ಕಿ ತಗೊಂಡು ಕೊಳ್ಳಾಗ ಹಾಕ್ತಾ ಬಿಟ್ರಿ. ಯಾಕಂದ್ರೆ ನಾವೇನ ಈಗ ಕೊಡ್ತೀವಿ ಅಂತ ಹೇಳಿಲ್ಲಲ್ಲ, ಮನೆ ವರ್ಷ ಮನೆ ತಿಂಗಳು ಕೊಡ್ತೀವಿ ಅಂತಂದ್ರೆ ನಿಮ್ಗೇನು ಮಾಡೋದು ಹೋಗ್ತಿ, ನಾವೇನು ಮಾಡಿ ಜನ ಏನು ಮಾಡ್ಬೇಕು ಬಡವರು. ಅದರಿಂದ ನ್ಯಾಯ ನೀತಿ ರಾಜ್ಯದ ಅಭಿವೃದ್ಧಿ ಕಾಂಗ್ರೆಸ್ಸಿನ ತಲೆಯಾಗಿಲ್ಲ. ಬರೇ ತುಷ್ಟೀಕರಣ ರಾಜಕಾರಣ ಮಾಡೋದು, ಕಾಂಗ್ರೆಸ್ಸಿನ ಜಾತ್ರೆ ಮಾಡೋದು, ಇದಕ್ಕೆ ಮಾತ್ರ ಸೀಮಿತ ಆಗ್ಯದ ಈ ಸರ್ಕಾರ. ಯಾರಿಗೆ ಸಂತ್ರಸ್ತ ಬೆಳೆ ಪರಿಹಾರ ಇಲ್ಲ ಅವರಿಗೆ 2,000 ರೂಪಾಯಿ ಹಾಕೋದ್ರೆ ಪುಕ್ಕಟ್ ಹಾಕಂಗಿಲ್ಲ. ಪ್ರತಿ ಕುಟುಂಬದಿಂದ 10,000 ರೂಪಾಯಿ ತಿಂಗಳ ವಸೂಲು ಮಾಡ್ತಾರೆ ಎಕ್ಸ್ಟ್ರಾ. ಪ್ರತಿ ಕುಟುಂಬ ನೀವು ಲೆಕ್ಕ ನೋಡ್ರಿ, ಸಬ್ ರಿಜಿಸ್ಟರ್ ಆಫೀಸ್ದಾಗೆ ಅವ ಬಾಂಡ್ ಪೇಪರ, ರಿಜಿಸ್ಟ್ರೇಷನ್ ಫೀ ಎಲ್ಲಾನು 4 ರೂಪಾಯಿ ಹೆಚ್ಚಾಗ್ಯಾವ. ಬಡವರು ಕುಡಿಯೋದ್ರಿಂದ ಸರಿ ಬಾಟ್ಲಿನೂ ಸಹಿತ ಡಬಲ್ ಆಗ್ಯಾವ. ಎಲ್ಲ ವಸ್ತುಗಳನ್ನು ಸುಮಾರು 40-50 ವಸ್ತುಗಳ ಬೆಲೆ ಗಗನಕ್ಕೆ ಹೆಚ್ಚಾರ. ಅದೆಲ್ಲ ಲೆಕ್ಕ ಹಾಕಿದ್ರೆ ಒಂದು ಕುಟುಂಬಕ್ಕೆ 10,000 ರೂಪಾಯಿ ತಿಂಗಳ ಎಕ್ಸ್ಟ್ರಾ ಕಲೆಕ್ಟ್ ಮಾಡ್ತಾರೆ. ಅವ್ರ ಕುಟುಂಬಕ್ಕೆ 2,000 ರೂಪಾಯಿ ಕೊಡ್ತಾರೆ. ಇದು ನೀತಿನ? ಅಲ್ಲಿಂದ ಎಲ್ಲಾನು ಯಾವ್ದು ಒಂದೇ ಇದೆ ಎರಡೇ ಇಲ್ಲ. ಈ ಜನವಿರೋಧಿ ಸರ್ಕಾರ, ಕರ್ನಾಟಕ ರಾಜ್ಯದ ಬಡವರ ವಿರೋಧಿ ಸರ್ಕಾರ, ದೀನ ದಲಿತರ ವಿರೋಧಿ ಸರ್ಕಾರ. ಅಲ್ಲಿ ಜನೌಷಧಿ ಕೇಂದ್ರ ಆದ್ರೆ ಮೋದಿ ಹೆಸರು ಬರ್ತಿರುವಂತ ಏಕೈಕ ದುರುದ್ದೇಶದಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡುವಂತ ಕೆಟ್ಟ ನಿರ್ಣಯವನ್ನ ತೆಗೆದುಕೊಂಡಿದ್ದನ್ನು ನಾವು ಖಡಾಖಂಡಿತವಾಗಿ ಖಂಡಿಸ್ತೀವಿ. ಪ್ರಪಂಚನೇ ಈ ನಮ್ಮ ದೇಶದ ಪ್ರಧಾನಿಯನ್ನ ಹಾಡಿ ಹೊಗಳು ಮುಂದ ನಮ್ಮ ಕರ್ನಾಟಕದ ಸರ್ಕಾರದ ಪ್ರಮುಖರಿಗೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಅವರ ಮಂತ್ರಿಮಂಡಲದ ಸದಸ್ಯರುಗಳಿಗೆ ಮೋದಿ ಹೆಸರು ಬಂದ್ರ ಈ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರವನ್ನ ಪ್ರಾರಂಭ ಮಾಡಬೇಕನ್ನುವಂತ ಒತ್ತಾಯವನ್ನ ಈ ಹೋರಾಟದಿಂದ ಸರ್ಕಾರಕ್ಕೆ ನಾನು ಒತ್ತಾಯವನ್ನ ಮಾಡ್ತೀನಿ ಮತ್ತು ಎಚ್ಚರಿಕೆಯನ್ನು ಕೂಡ ಬಯಸ್ತೀನಿ. ನೀವು ಹೇಳ್ತೀರಿ ನಾವ ಸಪ್ಲೈ ಮಾಡ್ತೀವಿ, ಯಾವ ಆಸ್ಪತ್ರೆ ಒಳಗೆ ಸಪ್ಲೈ ಸಂಪೂರ್ಣ ಔಷಧ ಮಾಡ್ತೀರಿ? ಇಲ್ಲಿ ಪತ್ರಕರ್ತರು ಬಂದ್ರೆ ಕೇಳಿ ಡಾಕ್ಟರ್ನ ಎಲ್ಲ ಔಷಧದವನು ನಮಗೆ ಗೊತ್ತಿದೆ. ನಾವೆಲ್ಲ ಆರೋಗ್ಯ ರಕ್ಷಣಾ ಸಮಿತಿಯ ಸಭೆ ತೆಗೆದುಕೊಂಡಾಗ 90% ಔಷಧಗಳು ಇರಂಗೇ ಇಲ್ಲ. ಅವೆಲ್ಲ ಚೀಟಿ ಬರೆದು ಕೊಡ್ತಾರೆ, ಔಷಧಗಳನ್ನು ಕಳಿಸ್ತಾ ಇದ್ದಾರೆ. ಇದರಿಂದ ಬಡವರಿಗೆ ಬರೆ ಇಡುವಂತ ಕೆಲಸ ಸರ್ಕಾರ ಮಾಡಿದೆ. ಆದ್ದರಿಂದ ಇಡೀ ರಾಜ್ಯ ತುಂಬ ಅವರ ಕೆಟ್ಟ ಧೋರಣೆಯನ್ನ ವಿರೋಧಿಸಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು, ಜನಪರ ಕಾಳಜಿ ಮಾಡುವಂತ ಬಿಜೆಪಿ ಮುಖಂಡರು, ನಮ್ಮ ಜನಪ್ರತಿನಿಧಿಗಳು, ನಮ್ಮ ಅಧ್ಯಕ್ಷರುಗಳು ಎಲ್ಲ ಸೇರಿ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ನಮ್ಮ ಮೌನ ಪ್ರತಿಭಟನೆ ಹೇಳಿದ್ದಾರೆ. ಮೌನ ಪ್ರತಿಭಟನೆಯನ್ನು ನಾವು ಮಾಡಾಕತ್ತೀವಿ. ಆದ್ದರಿಂದ ಈ ಸರ್ಕಾರ ಮಾನ ಮರ್ಯಾದೆ ಇದ್ರ ಬಹುಶಃ ನನಗೆ ಅನಿಸ್ತದ ದೀಪ ಆರು ಮುಂದೆ ಡಾಳ ಹತ್ತದ ಹಂಗೆ ಕರ್ನಾಟಕ ಸರ್ಕಾರದ ಸ್ಥಿತಿ ಆಗ್ಯದ. ಅವರು ಸಹಿತ ನಮ್ಮ ದೇಶದವ್ರೆ, ಅವ್ರ ಬಗ್ಗೆ ನಮ್ಮಲ್ಲಿಯೂ ಅಭಿಮಾನ ಇದೆ. ಆದ್ರೆ ಒಂದು ಜಗತ್ ಪ್ರಸಿದ್ಧ ವ್ಯಕ್ತಿಗೆ ಇಷ್ಟೊಂದು ತಾತ್ಸಾರ ಮಾಡ್ತೀರಿ, ವಿರೋಧ ಮಾಡ್ತೀರಿ ಅಂದ್ರೆ ನಿಮ್ಮ ಸಣ್ಣತನ ತೋರ್ತಾ ಇದೆ. ಆದ್ದರಿಂದ ಇದನ್ನು ಮಾಡೋದ್ರ ಮುಖಾಂತರ ಕರ್ನಾಟಕದಲ್ಲಿಯೂ ಸಹಿತ ಕಾಂಗ್ರೆಸ್ ಸರ್ವನಾಶಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗ್ತದೆ ಅನ್ನುವಂಥ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳ್ತದೆ.